ನಮಸ್ಕಾರ ಗೆಳತಿಯರೇ, ರತ್ನಪ್ರಭಾ ಕನ್ನಡ ಲಾಗ್ ಚಾನಲ್ಗೆ ಸ್ವಾಗತ. ನಾಳಿನ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ರೀ. ಕರಟಿಗೆ ಅಂತ ಕೇಸಂದ ಮಾಡಿ ಇಡ್ತೇವ್ರಿ ನಾವು. ಅದು ಯಾವ ಥರ ಮಾಡ್ತೇವೆ ಅಂತ ಕೇಸಂದ ನಿಮ್ಗೆ ಈ ವಿಡಿಯೋದಾಗ ನಿಮಗೆ ನಾನು ತೋರಿಸ್ಲತ್ತೀನಿ ರೀ. ಅಕ್ಕಿ ಮತ್ತು ಎಳ್ಳಿನಿಂದ ಮಾಡ್ತೇವ್ರಿ. ಅದು ಯಾಕೆ ಮಾಡ್ತೇವೆ ಅಂತಂದ್ರೆ ಚಳಿಗಾಲದಲ್ಲಿ ಸ್ಕಿನ್ ಪೂರ್ತಿಯಾಗಿ ಡಲ್ ಆಗಿರ್ತದಲ್ಲ, ಅದಕ್ಕೋಸ್ಕರ ಹಿಂದಕ್ಕಿನ ಪದ್ಧತಿ ಅದ ರೀ. ಇದು ಅಕ್ಕಿ ಮತ್ತು ಎಳ್ಳು ಮಿಕ್ಸಿದಾಗ ಕೇಸಿಂದ ಹಚ್ಕೊಬೋದು ಒಂದು ಪದ್ಧತಿ ಅದ ರೀ. ಅದಕ್ಕೋಸ್ಕರ ನೆನೆಯಲ್ಲಕ್ಕೆ ಬಿಡ್ತೀನಿ ರೀ. ಇದು ಒಂದು ನೈಟ್ ಪೂರ್ತಿಯಾಗಿ ಎಳ್ಳು ಮತ್ತು ಅಕ್ಕಿ ನೆನೆಯಲ್ಲಕ್ಕೆ ಇಟ್ಟು ಕೇಸಿಂದ ಬೆಳಗ್ಗೆ ಮಿಕ್ಸಿದಾಗ ಹಾಕಿ ರುಬ್ಕೋತೇವನ್ ರೀ. ಬೆಳಗ್ಗೆ ನೆಂದವ್ರು ಇವು ಚೆನ್ನಾಗಿ ಇದನ್ನು ನಾನು ಮಿಕ್ಸಿದಾಗ ಹಾಕಿ ರುಬ್ಕೋತೀನಿ ರೀ. ಇದು ರುಬ್ಕೊಂಡ ಮ್ಯಾಕೆ ತುಂಬ ಚೆನ್ನಾಗಿ ಪೇಸ್ಟಾಗಿ ಬರ್ಬೇಕು ರೀ. ಇದಕ್ಕೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಕಲರ್ ಬರ್ಲಕ್ಕ ಹಾಕ್ಲತ್ತೀನಿ ರೀ. ಇದು ಚೆನ್ನಾಗಿ ಪೇಸ್ಟ್ ಪೂರ್ತಿ ಸ್ಮೂತಾಗಿ ಬರ್ಬೇಕು ರೀ. ಅದು ಪೇಸ್ಟು ಇದಕ್ಕೆ ನಾವು ಕರೆಂಟ್ಗಿ ಅಂತೇವ್ರಿ. ಇದು ನಾವು ಹಚ್ಕೊಳಕ ಇದು ನಮ್ಮ ಉತ್ತರ ಕರ್ನಾಟಕ ಕಡೆಯಿಂದ ಪದ್ಧತಿ ಅದ ರೀ. ಇದು ಬೆಳಗ್ಗೆ ಇದು ಮಾಡಿಡ್ತೇವ್ರಿ. ಎಲ್ಲ ಸ್ನಾನಕ್ಕೆ ಹೋಗುವಾಗ ಇದು ಸ್ವಲ್ಪ ಸ್ವಲ್ಪ ತೊಗೊಂಡು ಹಚ್ಕೋತಾರೆ. ಮತ್ತು ಸ್ವಲ್ಪ ಎಣ್ಣೆ ಕೂಡ ಕಾಸಿಡ್ತೇವ್ರಿ. ಫಸ್ಟ್ ಎಣ್ಣೆ ಹಚ್ಕೊಂಡು ಕೇಸಿಂದ ಆಮ್ಯಾಗ ಇದು ಹಚ್ಕೊಂಡು ಸ್ನಾನ ಮಾಡ್ಲಿಕ್ಕೆ. ನಾನು ಬೆಳಗ್ಗೆ ಎಲ್ಲ ಸ್ನಾನ ಎಲ್ಲ ಆಗ್ಯದ್ರಿ. ಇದೆಲ್ಲ ಹೆಣ್ಮಕ್ಳು ಬೋಗಿ ಅಂತ ಕೇಸಿಂದ ನಾವು ಎಳ್ಳು, ಸಕ್ಕರೆ, ಕಬ್ಬು, ಗಜ್ರಿ ಎಲ್ಲ ತಿಂತೇವ್ರಿ. ಇವು ನಂತರ ಅಡುಗೆ ಮಾಡಬೇಕು. ನಾನು ಅಡುಗೆಗೆ ಇವತ್ತು ಮೆಂತ್ಯ ಸೊಪ್ಪನ್ನು ಮಾಡ್ತಾಯಿದ್ದೀನಿ ರೀ. ನಾನು ಇವತ್ತು ಮೆಂತ್ಯ ಸೊಪ್ಪು ಗಜ್ರಿ ಹಾಕಿಸಿಂದ ಮೆಂತ್ಯ ಸೊಪ್ಪನ್ನು ಮಾಡ್ತಾಯಿದ್ದೀನಿ ರೀ. ಅದು ಯಾವ ಥರ ಮಾಡ್ತೀನಿ ಅನ್ನೋದು ನಿಮ್ಗೆ ಈ ವಿಡಿಯೋದಾಗ ತೋರಿಸ್ಲತ್ತೀನಿ ನೋಡಿರಿ. ಗಜ್ರಿ ಸಣ್ಣಗೆ ಕಟ್ ಮಾಡ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ರೀ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಅವು ಹುರ್ಕೊಂಡಿರುವ ಗಜ್ರಿ ಮತ್ತು ಬೆಳ್ಳುಳ್ಳಿ. ಎಣ್ಣೆ ಕೂಡ ಗರಂ ಆಗ್ಯದ್ರಿ. ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ರೀ. ಸಣ್ಣಗೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕಲರ್ ಬರೋ ತನಕ ಎಣ್ಣೆದಾಗ ಫ್ರೈ ಆಗ್ಬೇಕ್ರಿ. ನಮ್ಮ ಕಡೆಗೆ ಕರೆಂಟ್ ಹೋಗ್ಯದ್ರಿ. ಅದಕ್ಕೋಸ್ಕರ ಸ್ವಲ್ಪ ಕತ್ಲು ಅನ್ನಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೀನಿ. ಚೆನ್ನಾಗಿ ಎಣ್ಣೆದಾಗ ಫ್ರೈ ಆಗ್ಬೇಕ್ರಿ ಅವು. ಹಸಿಮೆಣಸಿನ್ಕಾಯಿ ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆದಾಗ ಫ್ರೈ ಆಗ್ಬೇಕ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಇದಕ್ಕೆ ಹುರ್ಕೊಂಡಿರುವ ಗಜ್ರಿ ಹಾಕ್ತಾಯಿದ್ದೇನೆ ರೀ. ಹುರ್ಕೊಂಡು ಇಟ್ಕೊಂಡ್ರೆ ಇದು ಮೆಂತ್ಯ ಸೊಪ್ಪು ಹಾಕಿದ ತಕ್ಷಣ ಚೆನ್ನಾಗಿ ಜಲ್ದಿಯಾಗಿ ಫ್ರೈ ಬಿಡ್ತದೆ ಅಂತ ಕೇಸಿಂದ ನಾನು ಮೊದಲು ಗಜ್ರಿಯನ್ನು ಚೆನ್ನಾಗಿ ಎಣ್ಣೆದಾಗ ಹುರ್ಕೋತೀನಿ ರೀ. ಸ್ವಲ್ಪ ಅರ್ಧ ಚಮಚ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಮೆಂತ್ಯ ಸೊಪ್ಪನ್ನು ಹಾಕಿ ಕಲಿಸ್ತೀನಿ ರೀ. ತುಂಬ ಈಸಿ ರೆಸಿಪಿ, ಟೇಸ್ಟಿ ಕೂಡ ಭಾಳ ಚೆನ್ನಾಗಿರ್ತದೆ ರೀ. ಇದು ನೀವು ಕೂಡ ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿ ಹತ್ತದ. ನಾವು ಈ ಕಡೆ ಸಂಕ್ರಾಂತಿ ಹಬ್ಬದ ದಿವಸ ಹೆಣ್ಮಕ್ಳು ಬೋಗಿ ಅಂತ ಹೆಸರಿಂದ ಮಾಡ್ತೇವಲ್ಲ, ಆವತ್ತಿನ ದಿವಸ ಒಂದು ಬದನೆಕಾಯಿ ಪಲ್ಯ ಕೂಡ, ತುಂಬು ಬದನೆಕಾಯಿ ಪಲ್ಯ ಮಾಡ್ತೇವ್ರಿ. ಮತ್ತು ಮೆಂತ್ಯ ಸೊಪ್ಪು ಕೂಡ ಮಾಡ್ತೇವ್ರಿ. ಮೆಂತ್ಯ ಸೊಪ್ಪಿನ ಪಲ್ಯ ಕೂಡ ಮಾಡ್ತೇವೆ. ಹಾಗೆ ಇವತ್ತು ಸ್ಪೆಷಲ್ ಏನಂತಂದ್ರೆ ಸಜ್ಜದ ರೊಟ್ಟಿ ಮಾಡ್ತೇವ್ರಿ ಇವತ್ತಿನ ದಿವಸ. ಇದಕ್ಕೆ ನಾನು ಹಿಂಡಿ ಹಚ್ತಾ ಇದ್ದೀನಿ ರೀ. ಅದು ಕಾರೋಳ ಹಿಂಡಿ ಅಂತ ಕೇಸಂದ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆಗೆ ಅದು ಸಿಗ್ತದ್ರಿ. ಕಾರೋಳ ಅಂತ ಕೇಸಂದ ಅದನ್ನು ಚೆನ್ನಾಗಿ ಹುರ್ಕೊಂಡು ಕೇಸಂದ ಅದು ಹಿಂಡಿ ಹಚ್ಕೊಂಡಿನಿ. ಇದು ಆಗ್ಯದ್ರಿ ರೆಡಿ. ನೆಕ್ಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದ್ರೆ ಸಜ್ಜದ ರೊಟ್ಟಿ ಮಾಡ್ಲತ್ತೀನಿ ರೀ. ಇದು ಪಲ್ಯ ಎಲ್ಲ ಆಗ್ಯದ್ರಿ. ಇದು ಮೆಂತ್ಯ ಸೊಪ್ಪು ಕೂಡ ಆಗಿದೆ ಮತ್ತು
ಬದನೆಕಾಯಿ ಕೂಡ ಆಗ್ಯದ್ರಿ. ಈಗ ಸಜ್ಜದ ರೊಟ್ಟಿ ಮಾಡ್ತಾಯಿದ್ದೀನಿ. ಈ ಹಿಟ್ಟಿನಾಗ ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಕಲರ್ ಬರೋ ಸಲ್ಕ, ಇಲ್ಲಾಂದರೆ ಕಪ್ಪಾಗ್ತದೆ ಅಂತ ಕೇಸಂದ. ಆಮೇಲೆ ಸ್ವಲ್ಪ ಗರಂ ಮಾಡಿ ಕೇಸಂದ ನೀರು ಹಾಕ್ತಾಯಿದ್ದೀನಿ. ನೀರು ಯಾಕೆ ಹಾಕ್ತಾಯಿದ್ದೀನಿ ಅಂತಂದ್ರೆ ಜಿಗಿ ಬರೋ ಸಲುವಾಗಿ ನಾನು ಹಿಟ್ಟಿನಾಗ ಜಿಗಿ ಬರಬೇಕಂತ ಕೇಸಂದ ಗರಂ ಮಾಡಿ ನೀರು ಹಾಕ್ತಾಯಿದ್ದೀನಿ ರೀ. ಇದು ಚೆನ್ನಾಗಿ ಜಿಗಿ ಬರ್ತದಂಥೇಳಿ ಇದು ಪೂರ್ತಿ ಚೆನ್ನಾಗಿ ಕಲಿಸ್ಬೇಕಾಗ್ತದ್ರಿ. ಇದು ಭಾಳಷ್ಟು ನೀರೂ ಕೂಡ ಹಾಕಬಾರ್ದು, ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಕಲಿಸ್ಬೇಕ್ರಿ. ಇದು ಸ್ವಲ್ಪ ನೀರು ನೋಡ್ತಾ ಹಾಕಿ ಕಲಿಸ್ಬೇಕ್ರಿ. ಇದು ಹಿಟ್ಟು ಜೋಳದ ಹಿಟ್ಟು ಕಲಿಸ್ತೇವಲ್ಲ ಆ ರೀತಿಯಲ್ಲಿ ಇದನ್ನು ಕೂಡ ಚೆನ್ನಾಗಿ ಕಲಿಸ್ಬೇಕು. ಎಷ್ಟು ಚೆನ್ನಾಗಿ ಕಲಿಸ್ತೇವೆ ಅಷ್ಟು ಚಂದ ರೊಟ್ಟಿಗಳು ಬರ್ತಾವ್ರಿ, ಹರಂಗಿಲ್ಲ. ತುಂಬ ಚೆನ್ನಾಗಿ ರೊಟ್ಟಿಗಳು ಕೂಡ ಆಗ್ತಾವೆ. ಈಗ ನಾನು ಇದು ಒಲೆ ಮ್ಯಾಗ ಮಾಡ್ತಾಯಿದ್ದೀನಿ ರೀ. ಇದು ರೊಟ್ಟಿ ಚೆನ್ನಾಗಿ ಸುಡ್ಲಕ್ಕ ಗ್ಯಾಸಿನ ಮ್ಯಾಗ ಅಷ್ಟೊಂದು ಚೆನ್ನಾಗಿ ಸುಡಲ್ಲ ಅಂತ ಕೇಸಿಂದ ನಾನು ಒಲೆ ಮ್ಯಾಗೆ ರೊಟ್ಟಿ ಮಾಡ್ತಾಯಿದ್ದೀನಿ ರೀ. ಈಗ ಎಳ್ಳು ಹಚ್ಚಿ ಕೇಸಿಂದ ಎರಡು ಬದಿಗೆ ನಾನು ಎಳ್ಳು ಹಚ್ಚೀನಿ ರೀ. ನೀವು ಬೇಕಾದ್ರೆ ಒಂದೇ ಕಡೆಗೆ ಹಚ್ಚಿ ಕೇಸಿಂದನೂ ರೊಟ್ಟಿ ಮಾಡ್ತಾರೆ. ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದಂತ ಕೇಸಿಂದ ಎರಡು ಕಡೆ ಹಚ್ಚಿ ಚೆನ್ನಾಗಿ ರೊಟ್ಟಿಗಳನ್ನು ತಟ್ತಾಯಿದ್ದೀನಿ ರೀ. ಈಗ ನೀವು ನೋಡ್ತಾ ಇರ್ಬೋದು. ಒಲೆ ಮ್ಯಾಗೆ ಭಾಳ ಚೆನ್ನಾಗಿ ರೊಟ್ಟಿ ಆಗ್ತಾವ್ರಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಹತ್ತವ ಒಲೆ ಮ್ಯಾಗ ಮಾಡಿದ್ರೆ. ಈಗ ರೊಟ್ಟಿ ಕೂಡ ಆಗ್ಯದ್ರಿ. ಪೂರ ಕತ್ತಲು ಕೂಡ ಆಯಿತು ನಾನು ರೊಟ್ಟಿ ಮಾಡೋ ತನಕ. ಮತ್ತು ಬೆಳಗ್ಗೆ ಸಂಕ್ರಾಂತಿ ಹಬ್ಬದ ಸಲುವಾಗಿ ಹೋಳಿಗೆ ಮಾಡಬೇಕು, ಕಡಲೆಬೇಳೆ ಹೋಳಿಗೆ ಮಾಡ್ತೇವ್ರಿ. ನೀವು ಯಾವ ಥರ ಹಬ್ಬ ಆಚರಿಸ್ತೀರಿ ಅಂತ ಅನ್ನೋದು ನಮಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಈ ಥರ ಇರುತ್ತೆ. ಮತ್ತು ನಾಳೆ ಬೇಳೆ ಹಾಕಿ ಹೋಳಿಗೆ ಮಾಡ್ತೇವೆ, ಅದು ಕೂಡ ನಿಮಗೆ ವಿಡಿಯೋದಾಗ ತೋರಿಸ್ತೀನಿ. ಹೋಳಿಗೆ ಮಾಡೋದು ತೋರಿಸೋದಿಲ್ಲ, ನಾವು ಯಾವ ಥರ ಹಬ್ಬ ಆಚರಿಸಿದೆವು ಅನ್ನೋದು ತೋರಿಸ್ತೀನಿ ರೀ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಜ್ಜದ ರೊಟ್ಟಿ ಮೆಂತ್ಯ ಸೊಪ್ಪು ರೆಡಿ ಟು ಈಟ್. ಓಕೆ, ಬಾಯ್.